ಹಾರಿಕಾ ಹೋಗಿರೋದ್ರಿಂದಾನೆ ನಮಗೆಲ್ಲ ಒಳ್ಳೇದಾಗ್ತಾ ಇದೆ. ಈ ಮನೆಗೆ ಹಿಡಿದಿದ್ದ ಗ್ರಹಣ ಬಿಟ್ಟು ಹೋಯ್ತು. ಲೋ ಅಖಿಲ್, ನೀನ್ ನಿಂತಿದ್ಯೇನೋ? ಏಯ್, ಬಿದ್ದೋಗ್ತೀಯಾ? ಲೋ ಹುಷಾರೋ, ಬಿದ್ದೋಗ್ತೀಯಾ? ನಾನೇನ್ ಬೀಳಲ್ಲ ಕಣೆ, ಬೇಕಾದ್ರೆ ನೀನ್ ಎತ್ಕೊಂಡೇ ನಡೀತೀನಿ. ಅಖಿಲ್, ನೀನ್ ನಡೀತಿದ್ಯೇನೋ? ಎಷ್ಟು ದಿನ ಆದ್ಮೇಲೆ ನಿನಗೆ ಕಾಲ್ ಬಂತು? ಇವತ್ತು ನಿನಗೆ ಕಾಲ್ ಬಂದಿರೋದು ಮಾತ್ರ ಅಲ್ಲ, ನಮ್ಮೆಲ್ಲರಿಗೂ ಒಳ್ಳೆ ಕಾಲ ಬಂದಿದೆ. ತುಂಬಾ ಖುಷಿ ಆಯ್ತು ಕಣೋ ಚಿಕ್ಕೋನೆ. ನಿಮ್ಮಮ್ಮನ ಆತಂಕ ಎಲ್ಲ ದೂರ ಆಗೋಯ್ತು. ಈ ವಿಷಯನ ಈಗಲೇ ನಿಮ್ಮ ಅಪ್ಪನಿಗೆ ಹೇಳ್ಬೇಕು ಅಭಿ. ಅತ್ತೆ, ಮೊದಲು ದೃಷ್ಟಿ ತೆಗಿಬೇಕು. ಅಕ್ಕ, ಹೋಗಿ ಕೆಂಪು ನೀರು ತಗೊಂಡ್ ಬಾ. ಸರಿ ವಸು. ಬಾ ಅಖಿಲ್. ಈ ವಿಷಯ ಈಗಲೇ ಹಾರಿಕಂಗ್ ಹೇಳ್ಬೇಕು. ಆಂಟಿ ಯಾಕೆ ಕಾಲ್ ಮಾಡ್ತಿದ್ದಾಳೆ? ಹಲೋ ಆಂಟಿ. ಎಲ್ಲೇ ಇದೆಯಾ? ಎಲ್ಲೋ ಒಂದ್ ಕಡೆ ಇದ್ದೀನಿ. ವಿಷಯ ಏನು ಅಂತ ಹೇಳು. ಹೇಳಿದ್ರೆ ನೀನ್ ಶಾಕ್ ಆಗ್ತೀಯ ಕಣೆ. ಮೊದಲು ಹೇಳು ಆಂಟಿ. ಅಖಿಲ್ಗೆ ಕಾಲ್ ಬಂದಿದೆ, ನಡೀತಿದ್ದಾನೆ. ಇದನ್ ಹೇಳೋದಕ್ಕೆ ಫೋನ್ ಮಾಡಿದ್ಯಾ? ಅಂದ್ರೆ ಈ ವಿಷಯ ನಿನಗೆ ಮೊದಲೇ ಗೊತ್ತಿತ್ತಾ? ಗೊತ್ತು. ನಾನು ಮಾಡಿದ ಪ್ಲಾನ್ ಇಂದಾನೆ ಅಖಿಲ್ಗೆ ಕಾಲ್ ಬಂದಿದ್ದು. ಹೌದಾ? ನೀನ್ ನೋಡಿದ್ರೆ ಇವ್ರಿಗೆ ಒಳ್ಳೇದ್ ಮಾಡ್ತಿದ್ಯಾ, ಇವ್ರು ನೋಡಿದ್ರೆ ನೀನ್ ಕಾಡ್ದಿಂದ ಬಿಡುಗಡೆ ಸಿಕ್ತು ಅಂತ ದಿನಾ ಹಬ್ಬ ಮಾಡ್ತಿದ್ದಾರೆ. ನೀನ್ ಕೂಡ ಎಂಜಾಯ್ ಮಾಡ್ತಿದ್ಯಾ ಅನ್ಸುತ್ತೆ. ಅಯ್ಯೋ ಇಲ್ಲ ಕಣೆ, ನೀನಿಲ್ಲ ಅನ್ನೋ ಕೊರತೆ ಕಾಡ್ತಿದೆ. ತುಂಬಾ ಒಂಟಿತನ ಕಾಡ್ತಿದೆ ನನ್ಗೆ. ಒಬ್ಳೆ ಆಗೋಗಿದ್ದೀನಿ ಕಣೆ, ಏಕಾಂಗಿ ಆಗೋಗಿದ್ದೀನಿ. ಏನಾದ್ರೂ ಮಾಡಿ ನೀನ್ ಮತ್ತೆ ಈ ಮನೆಗ್ ಬಾರೆ. ನಾನು ಏನ್ ಮಾಡಿದ್ರು ಅವ್ರು ಬರಕ್ ಬಿಡಲ್ಲ. ಅಷ್ಟೇ ಅಂತೀಯಾ? ನಾವು ಬೇರೆ ಬೇರೆ ಆಗ್ಲೇಬೇಕಾ? ದೂರ ದೂರ ಇರ್ಲೇಬೇಕಾ? ಈ ತರ ಫೋನಲ್ಲಿ ಮಾತಾಡ್ಕೊಳ್ಳೋದ್ ಬಿಟ್ರೆ ಜೊತೆಗಿರಕ್ ಆಗಲ್ವಾ? ಹಲೋ ಹಲೋ ಹಲೋ. ಗಟ್ಟಿಯಾಗಿ ಮಾಡಿದ್ಲು. ಏನಾಯ್ತು? ಫೋನಲ್ಲಿ ಯಾರ ಜೊತೆ ಮಾತಾಡ್ತಿದ್ದೀರಾ ಚಿಕ್ಕಮ್ಮ? ಕಸ್ಟಮರ್ ಕೇರ್ ಜೊತೆ. ಆಂಟಿ ಯಾಕೆ ಫೋನ್ ಎತ್ತುತ್ತಿಲ್ಲ? ಯಾರೋ ಬಂದಿರ್ಬೇಕು. ಆಮೇಲೆ ಅವಳೇ ಮಾಡ್ತಾಳೆ. ಹಾರಿಕಾ ಜೊತೆ ಮಾತಾಡ್ತಿದ್ರಾ? ಇಲ್ಲ ಕಣೆ, ಅವಳೇ ಫೋನ್ ಮಾಡಿದ್ಲು, ನಾನ್ ಮಾಡ್ಲಿಲ್ಲ. ದೊಡ್ಡೋರಾಗಿ ಸುಳ್ಳು ಹೇಳ್ತೀರಾ? ಅಖಿಲ್ಗೆ ಹಾರಿಕಾ ಮೋಸ ಮಾಡಿದಾಳೆ ಅಂತ ಗೊತ್ತು. ತಪ್ಪಿನ ಮೇಲೆ ತಪ್ಪು ಅದೆಷ್ಟು ಮಾಡಿದಾಳೆ ಅಂತನೂ ಗೊತ್ತು. ಇಷ್ಟೆಲ್ಲ ಆದ್ರೂ ಇನ್ನ ಹಾರಿಕಾ ಜೊತೆ ಟಚ್ಚಲ್ಲಿದ್ದೀರಾ? ಇಲ್ಲ ವಸು. ಇಲ್ಲ ಅಂತ ಸುಳ್ಳು ಹೇಳ್ಬಿಡಿ. ಹಾರಿಕಾ ಜೊತೆ ಸೇರಿ ನೀವು ಕೂಡ ಎಷ್ಟು ತಪ್ಪು ಮಾಡಿದೀರಾ ಅಂತ ನನಗೆ ಗೊತ್ತು. ನೀವ್ ದೊಡ್ಡೋರು ಅಂತ, ಬೇರೆ ಕುಟುಂಬ ಇಲ್ಲ ಅಂತ ಇಷ್ಟು ದಿನ ನಿಮ್ಮನ್ನ ಕ್ಷಮಿಸ್ದೆ. ಇನ್ನೂ ನೀವು ಹಾರಿಕಾ ಜೊತೆ ಕೈ ಜೋಡಿಸಿ ಈ ಮನೆಗೆ ದ್ರೋಹ ಮಾಡ್ಬೇಕು ಅಂತೇನಾದ್ರೂ ನೋಡಿದ್ರೆ ಕ್ಷಮಿಸಲ್ಲ. ಉಟ್ಟು ಬಟ್ಟೆಲೆ ಮನೆಯಿಂದ ಓಡಿಸ್ತೀನಿ. ಹಾರಿಕನ್ಗಾಗಿರೋ ಗತಿನೇ ನಿಮಗೂ ಆಗುತ್ತೆ. ಬೇಡ ವಸು, ಈ ವಿಷಯ ಯಾರಿಗೂ ಹೇಳ್ಬೇಡ. ಅಖಿಲ್ ನಿಮ್ ಸೋದರಳಿಯ. ಅವನಿಗಿಂತ ನಿಮ್ಗೆ ಹಾರಿಕಾ ಏನ್ ಹೆಚ್ಚಲ್ಲ. ಹಾರಿಕಾ ಬಿಟ್ಟು ಹೋಗಿರೋದಕ್ಕೆ ಅಖಿಲ್ ಸಂತೋಷವಾಗಿದ್ದಾನೆ. ತುಂಬಾ ದಿನ ಆದ್ಮೇಲೆ ಈ ಕುಟುಂಬ ಖುಷಿಯಾಗಿದೆ. ನೀವು ಕೂಡ ಹಾಗೇ ಇರಿ. ಇಲ್ಲ ಅನ್ಬಿಟ್ಟು ಹಾರಿಕಾ ಜೊತೆ ಏನಾದ್ರೂ ಸಂಬಂಧ ಇಟ್ಕೊಂಡ್ರೆ ಇಟ್ಕೊಳ್ಳಲ್ಲ, ಫೋನ್ ಕೂಡ ಮಾಡಲ್ಲ. ಅವಳು ಫೋನ್ ಮಾಡಿದ್ರು ಕಟ್ ಮಾಡ್ತೀನಿ. ನನ್ ಮೇಲೆ ಅಲ್ಲ ನಿನ್ ಮೇಲೆ, ನನ್ ಮೇಲೆ ಆಣೆ. ನನ್ನ ನಂಬು ವಸು.
ನಿಮ್ಮೊಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಆಮೇಲೆ ನಿಮ್ಮಿಷ್ಟ. ನನ್ನೇ ಹೊಡಿತೀಯನೇ? ನನಗೆ ವಾರ್ನಿಂಗ್ ಕೊಡ್ತೀಯಾ? ಏನೋ ಹಾರಿಕಾ ಟೈಮ್ ಸರಿ ಇಲ್ದೆ ನಿನ್ನಿಂದ ಅನ್ನಿಸ್ಕೋಬೇಕಾಯ್ತು. ಆದ್ರೆ ಹಾರಿಕಂಗ್ ಟೈಮ್ ಬಂದ್ಮೇಲೆ ನಿನಗೊಂದು ಗತಿ ಕಾಣಿಸ್ತೀನಿ. ಅವಳಿಗೆ ಆದಿತ್ಯನ್ ಹತ್ರ ಇದ್ದಾಳೆ. ಅವಳ ಖಂಡಿತ ಟೈಮ್ ಬರುತ್ತೆ. ಆದಿತ್ಯನ್ ಜೊತೆ ಸೇರಿ ಅವಳು ನಿನ್ನ ಸರಿಯಾಗಿ ಆಟ ಆಡಿಸ್ತಾಳೆ, ನೋಡ್ತಿರು. ಏನಾದಿತ್ಯ ಯೋಚನೆ ಮಾಡ್ತಿದ್ಯಾ? ಈ ಪ್ಲಾನ್ ಕೂಡ ಫೇಲ್ ಆಯ್ತು ಅಂತನಾ? ಡೋಂಟ್ ವರಿ, ನಾನೇನು ಆತರ ಪಡಲ್ಲ, ಆವೇಶ ಪಡಲ್ಲ. ನಿಧಾನಕ್ಕೆ ಮತ್ತೆ ಪ್ಲಾನ್ ಮಾಡೋಣ. ಆ ಅಭಿವಸ್ಸುಗೆ ಏಟ್ ಕೊಡೋಣ. ಓಕೆ, ನಾನು ಹೊರಡ್ತಾ ಇದ್ದೀನಿ. ಎಲ್ಲಿಗೆ? ನನ್ನ ಮನೆಗೆ. ನಮ್ಮನೆಗೆ? ನಮ್ಮನೆನಾ? ಅದೆಲ್ಲಿದೆ? ಅದೇ ನಿಮ್ಮನೆ. ಅದು ನಮ್ಮನೆ ಅಲ್ವಾ? ನನ್ನ ಮನೆ ನಮ್ಮನೆ ಹೇಗಾಗತ್ತೆ? ನಾನೀಗ ಡಿವೋರ್ಸ್ ತಗೊಂಡಿದ್ದೀನಲ್ಲ, ಈಗ ನಿನ್ ಜೊತೆನೇ ಇರ್ತೀನಿ. ನಾವು ಒಟ್ಟಿಗೆ ಇರೋಣ. ನನ್ನ ಜೊತೆ ಒಟ್ಟಿಗೆ ಇರೋಕೆ ನೀನೇನಾದ್ರೂ ನನ್ನ ವೈಫಾ, ರಿಲೇಟಿವಾ, ಇಲ್ಲ ಫ್ರೆಂಡಾ? ಇದೇನಾದಿತ್ಯ, ನಮ್ಮ ಮಗುಗೆ ನೀನೇ ಅಲ್ವಾ ತಂದೆ? ಬೇಬಿಗೆ ಮಾತ್ರ ಫಾದರ್, ನಾನು ನಿನಗೆ ಹಸ್ಬೆಂಡ್ ಅಲ್ಲ. ವಾಟ್ ಡು ಯು ಮೀನ್? ಐ ಮೀನ್, ನಂಗೂ ನಿಂಗೂ ಯಾವ ಸಂಬಂಧನೂ ಇಲ್ಲ. ಸಂಬಂಧ ಇಲ್ವಾ? ಯಾವ ಸಂಬಂಧ ಇದೆ? ಅವತ್ತೇನೋ ಒಟ್ಟಿಗೆ ಡ್ರಿಂಕ್ಸ್ ಮಾಡಿದ್ವಿ, ಅದಾದ್ಮೇಲೆ ಇನ್ನೇನೋ ಮಾಡಿದ್ವಿ ಅಷ್ಟೇ. ಅದಕ್ಕೂ ಮೀರಿ ನಮ್ಮ ಮಧ್ಯೆ ಏನಿದೆ? ಯಾಕೆ ಹೀಗೆ ಮಾತಾಡ್ತಿದ್ಯಾ ಆದಿತ್ಯ? ನನಗೆಷ್ಟೋ ಸಲ ಫೋನ್ ಮಾಡಿ ನನ್ನ ಹತ್ರ ಬಂದ್ಬಿಡು, ತುಂಬಾ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಿದ್ಯಲ್ಲ. ಹೇಳ್ದೆ, ಅದು ನೀನು ಆ ಮನೇಲಿದ್ದಾಗ. ಈಗ ನಿನ್ನ ಅವ್ರ ಆಚೆ ಕಳಿಸಿದಾರಲ್ಲ, ಇನ್ನು ನಿನ್ನ ಜೊತೆ ನನಗೆ ಯಾವ ಕೆಲಸನೂ ಇಲ್ಲ. ಅಂದ್ರೆ ನನ್ನ ನೀನು ಯೂಸ್ ಮಾಡ್ಕೊಂಡ್ಯಾ? ನಿನ್ನ ಅಗತ್ಯಕ್ಕೋಸ್ಕರ ಉಪಯೋಗಿಸ್ಕೊಂಡ್ಯಾ? ಎಸ್, ನನ್ನ ಸೇಡಿಗೋಸ್ಕರ ನಿನ್ನ ಹಾವಿನ ಥರ ಉಪಯೋಗಿಸ್ಕೋಬೇಕು ಅನ್ಕೊಂಡೆ. ನಿನ್ನ ಮುಂದಿಟ್ಕೊಂಡು ಆ ಅಭಿ ಜೊತೆ ಆಟ ಆಡಬೇಕು ಅಂತಿದ್ದೆ. ಅವನು ನಿನ್ನ ಆಟದಿಂದಲೇ ಆಚೆ ಇಟ್ಬಿಟ್ಟ. ಇನ್ನಿನ್ನಂಗೆ ಉಪಯೋಗಕ್ಕೆ ಬರಲ್ಲ. ಸೊ ನಾನು ಕೂಡ ನಿನ್ನ ಎಲಿಮಿನೇಟ್ ಮಾಡ್ತಾ ಇದ್ದೀನಿ. ಯು ಚೀಟರ್! ನೀನು ಸ್ವಾರ್ಥಿ ಕಣೋ, ಅವಕಾಶವಾದಿ. ನಿನ್ನ ನಂಬಿದ್ದಕ್ಕೆ ನನಗೆ ದ್ರೋಹ ಮಾಡ್ತೀಯಾ? ವೇಟ್, ನಾನು ಸ್ವಾರ್ಥಿ ಆದ್ರೆ ಮತ್ತೆ ನೀನ್ ಯಾರೋ? ಸತಿ ಸಾವಿತ್ರಿನಾ? ಆಸ್ತಿಗೋಸ್ಕರ ನೀನು ಸೆಲ್ಫಿಶ್ ಆಗಿ ಬಿಹೇವ್ ಮಾಡಲಿಲ್ವಾ? ನಾನು ಅವಕಾಶವಾದಿ ಆದ್ರೆ ನೀನು ಆದರ್ಶ ಮೂರ್ತಿನಾ? ನಾನು ನಿನಗೆ ದ್ರೋಹ ಮಾಡಿದ್ದೀನಿ ಅಂತೀಯಲ್ಲ. ಸ್ವಂತ ಫ್ಯಾಮಿಲಿ ಬೆನ್ನಿಗೆ ಚೂರಿ ಹಾಕಿರೋ ನಿನಗಿಂತ ದ್ರೋಹಿ ಇನ್ಯಾರಿರ್ತಾರೆ? ಈ ಪ್ರಪಂಚದಲ್ಲಿ ಒಳ್ಳೆಯವ್ರು ಯಾರೂ ಇಲ್ಲ. ಎಲ್ಲರೂ ಅವಕಾಶವಾದಿಗಳೇ. ಅಗತ್ಯಕ್ಕೆ ಉಪಯೋಗಿಸ್ಕೋತಾರೆ ಹೊರತು ಕಾಪಾಡೋರು ಯಾರೂ ಇರಲ್ಲ. ನಿನಗೆ ಅಗತ್ಯ ಇತ್ತು, ನನ್ನ ಹತ್ರ ಬಂದೆ. ನನಗೆ ಅಗತ್ಯ ಇತ್ತು, ನಿನ್ನ ಉಪಯೋಗಿಸ್ಕೊಂಡೆ. ಸೆಟಲ್ಮೆಂಟ್ ಆಗೋಯ್ತು. ನೀನ್ ಹೀಗಂತ್ಯ ಅಂತ ನಾನು ಖಂಡಿತ ಅನ್ಕೊಂಡಿರ್ಲಿಲ್ಲ ಆದಿತ್ಯ. ಅಲ್ದೆ ನನ್ನ ಮೇಲೆ ನಿನಗೆ ಪ್ರೀತಿ ಇದೆ ಅಂತ ಅನ್ಕೊಂಡಿದ್ದೆ. ಪ್ರೀತಿನ? ಅದು ನಿನ್ ಮೇಲೆ. ನೀನ್ ಯಾರನ್ನು ಪ್ರೀತಿಸಿದ್ಯೋ ಅವರಿಗೆ ಮೋಸ ಮಾಡಿದೀಯಾ. ನಿನ್ನ ಪ್ರೀತಿಸಿದವ್ರಿಗೆ ದ್ರೋಹ ಮಾಡಿದೀಯಾ ಅಂತ ನಿನ್ನ ನಾನು ಹೇಗೆ ಪ್ರೀತಿ ಮಾಡ್ತೀನಿ? ನಿನಗೆ ಹುಟ್ಟೋ ಮಗುವಿಗೆ ಬಯೋಲಾಜಿಕಲ್ ಫಾದರ್ ಮಾತ್ರ. ಅದಕ್ಕೆ ನಿನಗೆಷ್ಟು ಕಾಂಪನ್ಸೇಷನ್ ಬೇಕು ಕೇಳು, ಅದನ್ನ ಬಿಸಾಕ್ತೀನಿ. ಇನ್ನು ನಿನ್ ದಾರಿ ನಿಂದು, ನನ್ನ ದಾರಿ ನಂದು. ಡೋಂಟ್ ಡಿಸ್ಟರ್ಬ್ ಮೀ. ಎಲ್ಲರೂ ನನಗೆ ಚೀಟ್ ಮಾಡ್ತಿದ್ದಾರೆ, ನಂಬಿಸಿ ದ್ರೋಹ ಮಾಡ್ತಿದ್ದಾರೆ. ಇವಾಗ ನಾನು ಏನ್ ಮಾಡ್ಲಿ? ಎಲ್ಲಿಗೆ ಹೋಗ್ಲಿ?
ಯಾರು ನಗ್ಬೇಡಿ, ನಮ್ ಕಿಟ್ಟು ಬಾವ ಬೇಜಾರ್ ಮಾಡ್ಕೋತಾನೆ. ಅವನ್ಗೆ ಹಾಗೇ ಆಗ್ಬೇಕು. ಇವನಿಗೀಗ ಚೆನ್ನಾಗಿ ಬುದ್ಧಿ ಬಂತು, ಇನ್ಯಾವತ್ತೂ ಗಲಾಟೆ ಮಾಡಲ್ಲ. ಸಾಕು ಹೇಳು ಬಾವ, ಕ್ಲಾಸ್ ಬೆಲ್ ಹೊಡಿತಲ್ಲ. ಬೇಗ ಲೆಕ್ಕ ಬರಿ ಬಾವ, ಬೇರೆ ಮಿಸ್ ಬಂದ್ರೆ ಬೋರ್ಡ್ ಅಳಿಸ್ತಾರೆ. ನಾನ್ ಬರೆಯಲ್ಲ. ಬರೆಯಲ್ಲ ಅಂದ್ರೆ ಹೊಡಿತಾರೆ ಬಾವ, ಬರೀ. ಹೊಡೆದ್ರೆ ನಾನು ತಿರುಗಿ ಬೀಳ್ತೀನಿ. ಹಾಗ್ ಮಾಡಬಾರ್ದು ಬಾವ, ತಪ್ಪು. ನೀನ್ ನೋಟ್ಬುಕ್ ಕೊಡಿಲಿ, ನಾನ್ ಬರಿತೀನಿ. ನೀನ್ ಯಾರೋ ನನ್ನ ನೋಟ್ಸ್ ಬರೆಯಕ್ಕೆ? ಏನೋ ಕಿಟ್ಟು, ನಿಂಗಿನ್ನೂ ಬುದ್ಧಿ ಬಂದಿಲ್ವಾ? ರಾಕಿ ಬಾವ ಆಗಿದ್ದು ಯಾಕಿಷ್ಟು ಕೆಟ್ಟವನಾಗಿದ್ಯಾ? ರಾಕಿನ ನೋಡಿ ಕಲಿ ಪ್ಲೀಸ್. ನಮ್ ಬಾವಂಗೇನು ಅನ್ಬೇಡಿ. ಈ ರಾಕಿ ಏನು ಒಳ್ಳೆಯವನಲ್ಲ. ಇವನ್ಗೆ ಅಮ್ಮ ಇದ್ದಾರೆ, ಅಪ್ಪ ಇಲ್ಲ. ರಾಕಿಗೆ ಡ್ಯಾಡಿ ಇದಾರಲ್ಲ, ನಮ್ಮ ಮಾವ ಇವನ್ ಡ್ಯಾಡಿ ಅಲ್ಲ. ಇವನ್ ಡ್ಯಾಡಿ ಯಾರು ಅಂತ ಅವನ್ಗೆ ಗೊತ್ತಿಲ್ಲ. ಏನ್ ರಾಕಿ, ನಿಮ್ ಡ್ಯಾಡಿ ಯಾರು ಅಂತ ಗೊತ್ತಿಲ್ವಾ? ಇವನ್ ಡ್ಯಾಡಿ ಯಾವತ್ತೋ ಸತ್ತೋದ್ರು. ಇವನ್ ಮಮ್ಮಿ ನಮ್ಮ ಮಾವನ್ನ 2ನೇ ಮದ್ವೆ ಮಾಡ್ಕೊಂಡ್ರು. ಹೌದಾ ರಾಕಿ, ನಿಮ್ಮಪ್ಪ ಸತ್ತೋಗಿದಾರ? ನಿಂಗಿವಾಗ ಇರೋ ಡ್ಯಾಡಿ ನೀನ್ ಬೆಳೆಸಿರೋ ಡ್ಯಾಡಿನ? ನಮ್ಮ ಮಾವನ್ ದಯೆಯಿಂದ ಇವನು ಇವರಮ್ಮ ಬದುಕ್ತಾ ಇದ್ದಾರೆ. ಹಾಗೆ ಹೇಳ್ಬೇಡ ಬಾವ. ಹೇಳ್ತೀನಿ ಕಣೋ, ಏನ್ ಮಾಡ್ತೀಯಾ? ಹಾಗೆ ಹೇಳೋದು ತಪ್ಪು ಬಾವ. ಏನೋ ತಪ್ಪು? ನಿನ್ನಿಂದಲೇ ನಾನು ಅಲ್ಲಿ ನೀಲ್ ಡೌನ್ ಮಾಡಿದ್ದು. ನಾನ್ ನಿನ್ ಬಗ್ಗೆ ಮಿಸ್ಸಿಗೆ ಹೇಳಿಲ್ಲ ಅಲ್ವಾ ಬಾವ? ಆದ್ರೆ ನಾನು ನಿನ್ ಬಗ್ಗೆ ಎಲ್ರಿಗೂ ಹೇಳ್ತೀನಿ. ಫ್ರೆಂಡ್ಸ್, ಇವನು ಅನಾಥ. ಇವನ್ಗೆ ಡ್ಯಾಡಿ ಇಲ್ಲ. ನಮ್ಮ ಮಾವ ಇವನನ್ನು ಬೆಳೆಸ್ತಾ ಇರೋ ತಂದೆ. ಇವನ್ ಮಮ್ಮಿ 2nd ಮ್ಯಾರೇಜ್ ಮಾಡ್ಕೊಂಡಿದ್ದಾರೆ. ನಮ್ಮ ಮಮ್ಮಿನ ಏನು ಅನ್ಬೇಡ ಬಾವ. ಅಂತೀನಿ ಕಣೋ, 1 ಸಲ ಅಲ್ಲ 10 ಸಲ ಅಂತೀನಿ. ಏನ್ ಮಾಡ್ತೀಯಾ? ನನ್ನ ಕೋಪ ಬರಿಸ್ಬೇಡ ಬಾವ. ಕೋಪ ಬಂದ್ರೆ ಏನ್ ಮಾಡ್ತೀಯಾ? ಹೊಡಿತೀಯಾ? ಹೊಡಿಯೋ, ಹೊಡಿ. ಬೇಡ ಬಾವ. ನಿಮ್ಮ ಮಮ್ಮಿ 2ನೇ ಮದ್ವೆ ಮಾಡ್ಕೊಂಡಿದ್ದಾರೆ. ನಮ್ಮ ಮಾವ ನಿನ್ ಬೆಳೆಸಿರೋ ತಂದೆ. ಅಮ್ಮ, ಅಮ್ಮ, ರಕ್ತ. ರಾಕಿ ನನ್ನ ಕೈಗೆ ಏಟ್ ಮಾಡ್ದ. ಅಮ್ಮ, ರಕ್ತ. ಸಾರಿ ಬಾವ, ವೆರಿ ಸಾರಿ. ಬೇಕು ಅಂತ ಮಾಡಿಲ್ಲ. ಇಲ್ಲಿ ಕೈ ತೋರ್ಸು. ಹೋಗೋ. ನೀನ್ ನನ್ನ ಕೈಗೆ ಏಟ್ ಮಾಡಿದ್ಯಾ? ಮನೆಗೆ ಹೋಗಿ ಅಮ್ಮನ ಹತ್ರ ಹೇಳ್ತೀನಿ. ಹೇಳ್ಬಿಡ ಬಾವ, ಮನೇಲಿ ಹೇಳಿದ್ರೆ ಜಗಳ ಆಗುತ್ತೆ, ಎಲ್ರೂ ಡಿಸ್ಟರ್ಬ್ ಆಗ್ತಾರೆ. ಹೇಳ್ತೀನಿ ಕಣೋ. ಪ್ಲೀಸ್ ಬಾವ, ನನ್ನ ಮಾತು ಕೇಳು. ಆಫೀಸ್ ರೂಮಲ್ಲಿ ಫಸ್ಟ್ ಏಡ್ ಬಾಕ್ಸ್ ಇರುತ್ತೆ, ನನ್ನ ಜೊತೆ ಬಾ, ನಾನು ನಿನ್ಗೆ ಫಸ್ಟ್ ಏಡ್ ಮಾಡ್ತೀನಿ. ಏನ್ ಬೇಡ, ನಾನು ಹಿಂಗೆ ಮನೆಗೆ ಹೋಗ್ತೀನಿ, ಈ ವಿಷಯನೆಲ್ಲ ಹೇಳ್ತೀನಿ. ಅಖಿಲ್ ಕಾಲ್ ಬಂದಿರೋ ಖುಷಿಗೆ ಎಲ್ರೂ ಬಾಯಿ ಸಿಹಿ ಮಾಡ್ತಿದ್ಯಾ ಅದ್ಕೆ? ಹೌದು ದಮಯಂತಿ, ರಾತ್ರಿಗೆ ಒಳ್ಳೆ ಹಬ್ಬದ ಊಟನೂ ಇದೆ. ಸ್ವೀಟು ಊಟ ಅಷ್ಟಕ್ಕೆ ನಿಲ್ಸ್ತೀರಾ, ಇಲ್ಲ ಉಡುಗೊರೆ ಏನಾದ್ರೂ ಇದೆಯಾ? ಚಿನ್ನದ ನೆಕ್ಲೆಸು, ವಜ್ರ ವೈಡೂರ್ಯ ಕೊಡ್ತಾರೆ ಕಣೆ, ತಗೋ. ನನಗಿಂತ ಆಸೆ ಇಲ್ಲ ಅತ್ತೆ, ನಿನಗಿದ್ರೆ ಕೇಳ್ಬಿಟ್ಟು ತಗೋ. ನಿನ್ಗೇನ್ ಬೇಕು ಅಂತ ಹೇಳಕ್ಕ, ನಾನ್ ಕೊಡ್ತೀನಿ. ಹಂಗ್ ಹೇಳ್ಬೇಡ್ವ ಚಿಕ್ಕೋನೆ, ಇವಳು ಅರ್ಧ ಆಸ್ತಿ ಕೇಳಿದ್ರು ಕೇಳ್ಬೋದು. ಓಯಮ್ಮ, ಆಸ್ತಿ ನನಗ್ಯಾಕೆ? ನನ್ನ ಈ ಮನೇಲಿ ಇರ್ಸ್ಕೊಂಡಿದ್ದೀರಾ, ನನ್ ಮಗನ್ ಓದಿಸ್ತಿದ್ದೀರಾ, ಅಷ್ಟೇ ಸಾಕು ನಂಗೆ. ಮನೆಗ್ ನಡಿ, ಮಾಡ್ತೀನಿ ನಿಂಗೆ. ಪ್ಲೀಸ್ ಬಾವ, ಅತ್ತೆಗೆ ಹೇಳ್ಬೇಡ ಬಾವ. ಎಲ್ರಿಗೂ ಹೇಳ್ತೀನಿ, ಇವತ್ ನಿನ್ ಕತೆ ಮುಗೀತು. ಬಾವ, ರಾಕಿ, ಅನು, ಕೀರ್ತಿ, ಕಿಟ್ಟು ಬಂದ್ಬಿಟ್ರಾ? ಚಿಕ್ಕಪ್ಪನ್ಗೆ ಕಾಲ್ ಬಂದಿದೆ ನೋಡಿ. ನಿನಗೆ ಕಾಲ್ ಬಂದ ಚಿಕ್ಕಪ್ಪ? ನೀನಿವಾಗ ನಡೀತಿದ್ಯಾ ಚಿಕ್ಕಪ್ಪ? ಸ್ಕೂಲಲ್ಲಿ ಫಸ್ಟ್ ಪ್ರೈಸ್ ಬಂದಷ್ಟೇ ಖುಷಿ ಆಗ್ತಿದೆ, ಫಸ್ಟ್ ರ್ಯಾಂಕ್ ಬಂದಷ್ಟೇ ಸಂತೋಷನೂ ಆಗ್ತಿದೆ.
ಯಾಕೆ ರಾಕಿ ಅಲ್ಲೇ ನಿಂತಿದ್ಯಾ? ಬಾ ಇಲ್ಲಿ. ಆಗ ನನಗೆ ಕಾಲ್ ಬರಕ್ಕೆ ನೀನು ದೊಡ್ಡ ರಿಸ್ಕ್ ತಗೊಂಡೆ. ನೋಡೀಗ ನಾನು ನಡೀತಾ ಇದ್ದೀನಿ. ಕಂಗ್ರಾಟ್ಸ್ ಚಿಕ್ಕಪ್ಪ. ಏ ಕಿಟ್ಟು, ನೀನ್ ಕೂಡ ಮಾವಂಗ್ ಕಾಂಗ್ರೆಟ್ಸ್ ಹೇಳು. ನನ್ನ ಕೈಗೆ ಏಟಾಗಿದೆ ಅಮ್ಮ. ಅಯ್ಯೋ, ಎಷ್ಟು ದೊಡ್ಡ ಏಟಾಗಿದೆ. ತುಂಬಾ ದೊಡ್ಡ ಗಾಯ ಆಗಿದೆ ಕಣೋ. ಹೆಂಗಾಯ್ತು? ಇನ್ನೇನಿರುತ್ತೆ, ಮೊದ್ಲೇ ಕೋತಿ ಚೇಷ್ಟೆ ಮಾಡೋನಲ್ವಾ, ಯಾವ್ದೋ ಮರ ಹತ್ತಿ ಕೆಳಗ್ ಬಿದ್ದಿರ್ತಾನೆ. ಇಲ್ಲ, ನಂಗೆ ರಾಕಿ ಹೊಡೆದು ಕೆಳಗೆ ಬೀಳಿಸ್ದ, ಅದಕ್ಕೆ ನನ್ನ ಕೈಗೆ ಸ್ಟೇಟ್ ಆಯ್ತು. ಏನು, ನಿನಗ್ ರಾಕಿ ಹೊಡೆದ್ನಾ? ಯಾಕೆ? ನಾನೇನು ಮಾಡಿಲ್ಲ ಅಮ್ಮ, ಸುಮ್ಮನೆ ಹೊಡೆದ. ನನ್ ಮಗಂಗ್ ಯಾಕೋ ಹೊಡೆದೆ? ಅದು ನಾನು ಕೇಳ್ತಿದ್ರು ಯಾಕೆ ಹೇಳ್ತಿಲ್ಲ? ನನ್ ಮಗ ನಿನಗ ಅಷ್ಟು ಬೇಡವಾಗೋದ್ನಾ? ಇಲ್ಲ ಅತ್ತೆ. ಭಾವಂಗ್ ಯಾಕೆ ಹೊಡೆದೆ ರಾಕಿ? ಅದು ಅವನಿಗೆ ಅಣ್ಣ ಹೊಡೆದಿಲ್ಲ ಮಮ್ಮಿ, ಅವನು ಸುಳ್ಳು ಹೇಳ್ತಿದ್ದಾನೆ ಮಮ್ಮಿ. ಯಪ್ಪ ಯಪ್ಪ, ನೀವ್ ಮಕ್ಕಳ ಇಲ್ಲ ಇನ್ನೇನಾದ್ರೂನಾ? ಮೂರು ಸೇರಿ ನನ್ ಮಗನ್ನ ಒಂಟಿ ಮಾಡಿ ಸಾಯಿಸ್ಬೇಕು ಅಂತ ಇದ್ದೀರಾ? ಇದೇನ್ ಮಾತಾಡ್ತಾ ಇದೀಯ ದಮಯಂತಿ? ಚಿಕ್ಕ ಮಕ್ಕಳ ಮೇಲೆ ಜಗಳ ಆಡದೇ ಇರ್ತಾರ? ಜಗಳ ಆಡಿದ್ರೆ ಏಟಾಗೋ ತರ ಹೊಡಿಬೇಕಾ ಅಣ್ಣ? ರಾಕಿ ಹೊಡೆದಿಲ್ಲ ಅಂತ ಹೇಳ್ತಿದಾರಲ್ವಾ? ಹೊಡೆದ ಅತ್ತೆ. ರಾಕಿ, ಕಿಟ್ಟು ಹೊಡೆದ್ಯೋ ಇಲ್ವೋ ಹೇಳು. ಅದು ಹೊಡೆದೆ ಅಜ್ಜಿ. ನೋಡಿದ್ರ, ಹೊಡೆದಿದ್ದೀನಿ ಅಂತ ಅವನೇ ಒಪ್ಕೋತಿದ್ದಾನೆ. ನಾವ್ ಗತಿ ಇಲ್ದೆ ಬಂದಿದೀವಿ ಅಂತ ತಾನೇ ಹೀಗ್ ಮಾತಾಡ್ತಿರೋದು. ನನ್ ಗಂಡ ಏನಾದ್ರೂ ಇದ್ದಿದ್ರೆ ನಾನ್ ಅನ್ಸ್ಕೋತಿದ್ನಾ? ನನ್ ಮಗ ಈ ತರ ಪೆಟ್ ತಿಂತಿದ್ನಾ? ದಮಯಂತಿ, ನೀನ್ ಸುಮ್ನೆ ಇರು. ರಾಕಿ, ಯಾಕೆ ಹೊಡೆದೆ? ಅದು ಡ್ಯಾಡಿ. ಇನ್ಯಾಕೆ? ನಾವ್ ನಿಮ್ ಹತ್ರ ಬೇಡ್ಕೊಂಡ್ ತಿಂತಿದೀವಲ್ಲ, ಅದಕ್ಕೆ ನಾವು ಬೇಡವಾಗಿದ್ದೀವಿ. ಹೇಳು ರಾಕಿ, ಕಿಟ್ಟುಗ್ ಯಾಕೆ ಹೊಡೆದೆ? ಹೇಳ್ತೀಯೋ ಇಲ್ವೋ? ಹೊಸೂರೆ, ಏನ್ ರಾಕಿ, ಅಷ್ಟಕ್ಕೂ ಏನ್ ನಡೀತು? ಏನಿಲ್ಲ ಡ್ಯಾಡಿ, ಭಾವನ್ಗೆ ನಾನು ಸುಮ್ಮನೆ ಹೊಡೆದಿದ್ದು. ಸುಮ್ನೆ ಯಾಕೆ ಹೊಡೆದೆ? ಕಿಟ್ಟು ತಂಟೆಗೆ ಹೋಗ್ಬೇಡ ಅಂತ ನಿನಗೆ ಹೇಳಿದ್ನಲ್ಲ. ನನ್ ಮಾತಂದ್ರೆ ನಿನಗ್ ಬೆಲೆ ಇಲ್ವಾ? ಹೇಳಿದ್ ಕೇಳಲ್ವಾ? ಕೇಳಲ್ವಾ? ಏನ್ರಿ ಮಾಡ್ತಿದ್ದೀರಾ? ಕೇಳಲ್ವಾ? ಬೇಡ ಮಮ್ಮಿ. ಕೇಳಲ್ವೇನೋ ರಾಕಿ? ಕೇಳಲ್ವಾ ನನ್ ಅಮ್ಮ, ಮಾತು? ವಸು. ಸಾರಿ ಮಮ್ಮಿ. ಕೇಳಲ್ವಾ? ಬೇಡ ಮಮ್ಮಿ. ಏನ್ ಮಾಡ್ತಾ ಇದ್ದೀರಾ? ಕೇಳಲ್ವಾ ರಾಕಿ? ಕೇಳಲ್ವಾ ಮಮ್ಮಿ? ಕೇಳಲ್ವಾ ನೀನು? ಕೇಳಲ್ವಾ ನನ್ ಮಾತು? ಹೊಸೂರಿ, ಏನ್ರಿ ಮಾಡ್ತಿದ್ದೀರಾ? ಕೇಳಲ್ವಾ? ಬಿಡಿ. ವಸು, ಏನಿದು? ಚಿಕ್ಕ ಮಗುನ ಹಾಗೆ ಹೊಡಿತಾರ? ನೀನ್ ಒಳಗ್ ಹೋಗು ರಾಕಿ. ಏನೋ ನಮ್ ಹಣೆ ಬರಹ, ದೇವ್ರ ಎಲ್ಲ ಕಷ್ಟನೂ ನಮ್ಗೆ ಕೊಡ್ತಿದ್ದಾನೆ. ಇದು ಮಕ್ಳು ಜಗಳ ದಮಯಂತಿ, ಇದನ್ನ ದೊಡ್ಡದ್ ಮಾಡ್ಬೇಡ. ಅವನನ್ನ ಕರ್ಕೊಂಡು ಹೋಗಿ ಬ್ಯಾಂಡೇಜ್ ಹಾಕು. ನಡಿಯೋ, ನಿಮ್ಮ ಅಪ್ಪ ಇದ್ದಿದ್ರೆ ನಮಗಿಂತ ಕಷ್ಟನೇ ಇರ್ತಿರ್ಲಿಲ್ಲ. ನಡಿ. ಅಣ್ಣ ಯಾವ ತಪ್ಪು ಮಾಡಿಲ್ಲ ಮಮ್ಮಿ, ನೀನೇ ಅವಸರಪಟ್ಟು ಹೊಡೆದೆ. ಅಣ್ಣ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾನೆ, ಪಾಪ ನಮ್ಮ ಅಣ್ಣ.
ಯಾಕೆ ಇಲ್ಲಿಗೆ ಬಂದೆ? ನಿನಗೆ ನಮ್ಮನೆಗೆ ಬರಬೇಡ ಅಂತ ಹೇಳಿದ್ದೀನಲ್ವಾ, ಮತ್ತೆ ಯಾಕೆ ಬಂದೆ? ಮಮ್ಮಿ, ಏನಾಯ್ತು? ಯಾಕೆ ಅಳ್ತಾ ಇದೆಯಾ? ಎಲ್ಲ ಮುಗಿದೋಯ್ತು ಮಮ್ಮಿ. ನನ್ನ ಮಗುಗೆ ತಂದೆ ಆದಿತ್ಯ ಅಂತ ಗೊತ್ತಾಗೋಯ್ತು.